ಹಾಯ್ ಹಲೋ ನಮಸ್ಕಾರ. ಬಾರ್ದು ಕತೆ ಕಿಚ್ಚನ ಜೊತೆ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ನಾವು ಕಿಚ್ಚವ್ರನ್ನ ನೋಡಿ ಸಂಭ್ರಮಿಸ್ತೀವಿ. ಅದ್ರ ಜೊತೆಗೆ ಈಗ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ? ಎಸ್ ಕರೆಕ್ಟ್, ಕ್ಯಾಡ್ಬರೀಸ್ ಧರ್ಮ ಕೀರ್ತಿಯವರು ಈ ವಾರ ಎಲಿಮಿನೇಟ್ ಆಗ್ತಾ ಇರೋಂತಹ ಕಂಟೆಸ್ಟೆಂಟ್. ನಾನು ಹೋದ ವಾರನೇ ಒಂದು ಮಾತು ಹೇಳಿದ್ದೆ, ಡಬಲ್ ಎಲಿಮಿನೇಷನ್ ಇತ್ತು ಅಂದರೆ ಅನುಷಾ ಜೊತೆ ಧರ್ಮ ಅವರು ಆಚೆ ಹೋಗೋ ಎಲ್ಲ ಸಾಧ್ಯತೆಗಳು ಇದೆ ಅಂತ. ಆದರೆ ಡಬಲ್ ಎಲಿಮಿನೇಷನ್ ಇರಲಿಲ್ಲ. ಈ ವಾರ ಕೂಡ ಡಬಲ್ ಎಲಿಮಿನೇಷನ್ ಅಂತಾರೆ, ಆದರೆ ಡಬಲ್ ಎಲಿಮಿನೇಷನ್ ಆಗೋದಿಲ್ಲ. ಹೋದ ವಾರ ನಾನು ಕರೆಕ್ಟಾಗಿ ಗೆಸ್ ಮಾಡಿದ್ದೆ ಅನುಷಾ ಅವರು ಎಕ್ಸಿಟ್ ಆಗ್ತಾರೆ ಅಂತ. ಅದೇ ರೀತಿ ಈ ವಾರ ಕೂಡ ನಮ್ಮ ಕ್ಯಾಡ್ಬರೀಸ್ ಧರ್ಮ ಕೀರ್ತಿರಾಜ್ ಅವರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಮಾಹಿತಿ. ಆ್ಯಂಡ್ ಅದು ಖಚಿತ ಕೂಡ. ಧರ್ಮ ಅವರು ಒಂಥರ ನಿಜವಾಗ್ಲೂ ತುಂಬ ಕೂಲ್ ಆ್ಯಂಡ್ ಕಾಮ್ ಆ್ಯಂಡ್ ಡಿಗ್ನಿಫೈಡ್ ಆರ್ಟಿಸ್ಟ್. ಸೊ ಅವರು ಎಲಿಮಿನೇಟ್ ಆಗ್ತಾ ಇರೋದು ಒಂದು ರೀತಿ ಬೇಜಾರೆ. ಆದರೆ ನಾವೇನು ಮಾಡೋಕ್ಕಾಗಲ್ಲ. ಈಗ ಚಾನಲ್ಗೆ TRPನೇ ಮುಖ್ಯ ಆಗುತ್ತೆ. ನನ್ನ ಪ್ರಕಾರ ಚೈತ್ರ ಮತ್ತು ಅನುಷಾ ಎಲಿಮಿನೇಟ್ ಆಗಬೇಕು ಅಂತ ಇತ್ತು, ಆದರೆ ಆಗಲಿಲ್ಲ. ಈ ವಾರ ಕೂಡ ಡಬಲ್ ಎಲಿಮಿನೇಷನ್ ಅಂದರೆ ಚೈತ್ರ ಮತ್ತು ಧರ್ಮ ಅವರು ಆಚೆ ಹೋಗ್ತಾರೆ ಅಂದ್ಕೊಂಡ್ವಿ, ಬಟ್ ಹಂಗಾಗೋದಿಲ್ಲ. ಈಗ ಚಾನಲ್ಗೆ TRPನೇ ಮುಖ್ಯ ಆಗಿರೋದ್ರಿಂದ ಚೈತ್ರ ಉಳ್ಕೋತಾರೆ, ಧರ್ಮ ಆಚೆ ಹೋಗ್ತಾರೆ. ಒಂಥರ ಬೇಜಾರಾಗುತ್ತೆ, ಆದರೆ ಏನು ಮಾಡೋಕ್ಕಾಗಲ್ಲ. ಧರ್ಮ ಅವರು ಎಲ್ಲೂ ಅನ್ನೆಸೆಸರಿ ಜಗಳ ಮಾಡೋದಾಗಲಿ, ಸೀನ್ ಕ್ರಿಯೇಟ್ ಮಾಡೋದಾಗಲಿ, ಕೆಟ್ಟದಾಗಿ ನಡ್ಕೊಳ್ಳೋದಾಗಲಿ ಇದೆಲ್ಲ ಇಲ್ಲ. ಆದರೆ ಚಾನಲ್ಗೆ TRPನೇ ಬೇಕಾಗಿರೋದು. ಕೂಗಾಟ, ಕಿರ್ಚಾಟ, ಜಗಳಗಳೇ ಬೇಕು ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ. ಹಾಗಾಗಿ ಈಗ ಧರ್ಮ ಅವರು ಆಚೆ ಹೋಗ್ತಾ ಇದ್ದಾರೆ. ಧರ್ಮ ಹೋದ ವಾರ ನಾನು ಹೇಳಿದ್ದೆ, ಈ ವಾರ ಬಚಾವಾದರೂ ಮುಂದಿನ ವಾರ ಅವರು ಎಕ್ಸಿಟ್ ಆಗೇ ಆಗ್ತಾರೆ ಅಂತ. ಸೊ ಹಾಗೆ ಆಗ್ತಾಯಿದೆ, ಧರ್ಮ ಅವರು ಆಚೆ ಹೋಗ್ತಾ ಇದ್ದಾರೆ. ಬೇಜಾರಾದರೂ ಇದು ಕಟ್ಟು ಸತ್ಯ, ಅವರು ಆಚೆ ಹೋಗ್ತಾರೆ. ಆ್ಯಂಡ್ ಇದು ಜೊತೆಗೆ ನಮ್ಗೆ ಅನಿಸುತ್ತೆ ಒಂದೊಂದು ಕಡೆ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಈಗ ಜನಾಭಿಪ್ರಾಯಕ್ಕೆ ಬೆಲೆ ಇಲ್ವಾ ಅಂತ. ಎಷ್ಟು ಜನ ಧರ್ಮ ಅವ್ರನ್ನ ಎಕ್ಸಿಟ್ ಆಗಲಿ ಅಂತ ಯಾರೂ ಬಯಸ್ತಾ ಇಲ್ಲ. ಆದರೆ ಗೊತ್ತಿಲ್ಲ ಹೆಂಗೆ ಎಲಿಮಿನೇಟ್ ಪ್ರಕ್ರಿಯೆ ನಡೆಯುತ್ತೆ ಅಂತ. ಅಂತಿಮವಾಗಿ ಬಿಗ್ ಬಾಸ್ ಏನು ಡಿಸೈಡ್ ಮಾಡುತ್ತೆ ಅದೇ ಎಂಡ್ ಆಫ್ ದ ಡೇ ಅದೇ ನಡೆಯೋದು. ನೀನು ನೋಡಿ, ಭವ್ಯ ತಾನೇ ನಾಮಿನೇಟ್ ಮಾಡಿಕೊಂಡು ಆಚೆ ಹೋಗಬೇಕು ಅಂತ ಅಂದ್ರೂ ಅದು ಸಾಧ್ಯ ಇಲ್ಲ. ಯಾಕಂದರೆ ಬಿಗ್ ಬಾಸೇ ಎಂಡ್ ಆಫ್ ದ ಡೇ ಅದೇ ಅಂತಿಮ, ಅದೇ ಅಲ್ಟಿಮೇಟು. ಯಾರೇ ನಾವು ಎಕ್ಸಿಟ್ ಆಗಬೇಕು, ನಮ್ಮನ್ನು ದಯವಿಟ್ಟು ಕಳಿಸ್ಕೊಡಿ ಅಂತ ಎಷ್ಟು ಕೇಳ್ಕೊಂಡ್ರು ಅವರು ಅದಕ್ಕೆಲ್ಲ ಸೊಪ್ಪು ಹಾಕೋದಿಲ್ಲ. ನೀವು ಇಷ್ಟು ವರ್ಷ ಬಿಗ್ ಬಾಸ್ ನೋಡಿರೋದ್ರಲ್ಲಿ ಅದನ್ನ ಗಮನಿಸ್ಬೋದು. ಈಗ ಹೋದ ವರ್ಷ ಸಂಗೀತ ಅವರು ಕೂಡ ನನ್ನ ದಯವಿಟ್ಟು ಇಲ್ಲಿಂದ ಕಳಿಸ್ಬಿಡಿ ಅಂತ ಎಷ್ಟು ಕೇಳ್ಕೊಂಡ್ರು ಕೊನೆವರೆಗೂ ಸಂಗೀತ ಅವರು ಮನೆಯಲ್ಲಿದ್ದರು. ಹಾಗೆ ಈ ವರ್ಷ ಕೂಡ ಭವ್ಯ ಹೋಗಬೇಕು ಅಂತ ಅಂದ್ರೂ ಹೋಗೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಈ ವಾರ ನಾಮಿನೇಟ್ ಆಗಿರೋರಲ್ಲಿ ಎಷ್ಟೊಂದು ಜನ ಘಟಾನುಘಟಿಗಳೇ ಇದ್ದಾರೆ. ಆರಂಭದಲ್ಲಿ ಊಹೆನೇ ಮಾಡೋಕ್ಕಾಗದೆ ಇರೋಂಗೆ ಘಟಾನುಘಟಿಗಳು ಜಗಳ ಗಂಟ್ರೆ ಆಚೆ ಹೋದರು. ಆದರೆ ಈಗ ಕೂಲ್ ಆ್ಯಂಡ್ ಕಾಮ್ ಆಗಿರೋವಂಥವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅನಿಸ್ತಾ ಇದೆ. ಯಾಕಂದರೆ ಅನುಷಾ ಕೂಡ ಕಾಮ್ ಆ್ಯಂಡ್ ಕೂಲ್ ಆಗಿದ್ದಂತಹ ಹುಡುಗಿ, ಆಕೆನೂ ಆಚೆ ಹೋದರು ಹೋದ ವಾರ. ಈ ವಾರ ಧರ್ಮ ಅವರು ಆಚೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಜಗಳ, ಕದನ ಮತ್ತು ಟಾರ್ಗೆಟ್ ಮಾಡೋದು, ಒಬ್ರಿಗೊಬ್ರು ಬೈಯೋದು, ಇಂತಹ ಕ್ಯಾಂಡಿಡೇಟ್ಗಳೇ ಉಳ್ಕೊಳ್ಳೋದು ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಈಗ ಹೊಸದಾಗಿ ಏನು ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬಂದಿರೋವಂಥವ್ರು ಇದ್ದಾರೆ, ಅವರು ಕೂಡ ಒಂದು ಮನೆಗೆ ನೆಗೆಟಿವ್ ಎನರ್ಜಿ ಥರ ಕಾಣಿಸಿದ್ರು ಬಿಗ್ ಬಾಸ್ನವ್ರಿಗೆ ಅಂಥವರೇ ಬೇಕು ಅಂತ ಅನಿಸ್ತಾ ಇದೆಯಾ? ನಿಮಗೂ ಹಾಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಆ್ಯಂಡ್ ಈ ವಾರ ಧರ್ಮ ಅವರು ಎಲಿಮಿನೇಟ್ ಆಗ್ತಾ ಇರೋದು ನಿಜ. ಹಾಗಾಗಿ ಒಂದು ರೀತಿ ಬೇಜಾರಾಗ್ತಾ ಇದೆ. ಬಟ್ ಇದು ಬಿಗ್ ಬಾಸ್ದು ಅಂತಿಮ ನಿರ್ಧಾರ, ಇದನ್ನು ನಾವು ಗೌರವಿಸಲೇಬೇಕು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಶೇರ್ ಮಾಡಿ. ಸೊ ಹಾಗಾಗಿ ಈ ವಾರ ನಮ್ಮ ಕ್ಯಾಡ್ಬರೀಸ್ ಧರ್ಮ ಕೀರ್ತಿರಾಜ್ ಅವರು ಮನೆಯಿಂದ ಎಕ್ಸಿಟ್ ಆಗ್ತಾ ಇದ್ದಾರೆ. ನೀವು ಈ ವಾರದ ಕತೆ ಕಿಚ್ಚನ ಜೊತೆ ನೋಡೋದಕ್ಕೆ ಕಾಯ್ತಾ ಇದ್ದೀರಾ ಅನ್ಸುತ್ತೆ. ನಾನು ಕೂಡ ಕಾಯ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.